ರಾಜ್ಯದಲ್ಲಿ ಡಿಸೆಂಬರ್ 31ರಿಂದ ಮಾರ್ಚ್ 29ರವರೆಗೆ ನಡೆಯುತ್ತಿರುವ ನಂದಿ ರಥಯಾತ್ರೆಯು ಮಾರ್ಚ್ 4ರಂದು ಮಂಡ್ಯ ಪ್ರವೇಶಿಸಲಿದ್ದು, ನಗರದಲ್ಲಿ ಅದ್ದೂರಿ ಮೆರವಣಿಗೆ ನಡೆಸಲಾಗುವುದು ಎಂದು ಹೊಸಹಳ್ಳಿ ಅನಂತರಾವ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾರ್ಚ್ 4ರ ಸಂಜೆ 4 ಗಂಟೆಗೆ ನಂದಿ ರಥಯಾತ್ರೆ ಮಂಡ್ಯ ಪ್ರವೇಶಿಸಲಿದ್ದು, ನಗರದ ಹೊಸಹಳ್ಳಿಯಲ್ಲಿ ಮಂಗಳವಾದ್ಯ, ವಿವಿಧ ಕಲಾ ತಂಡಗಳು ಹಾಗೂ ಸ್ಥಳೀಯ ಹಳ್ಳಿಕಾರ್ ನಂದಿಗಳೊಳಗೊಂಡಂತೆ ಭವ್ಯ ಮೆರವಣಿಗೆಯನ್ನು ಆರಂಭಿಸಲಾಗುವುದು ಎಂದರು. ನಗರದ ಹೊಸಹಳ್ಳಿ ವೃತ್ತದಿಂದ ವಿವಿ ರಸ್ತೆ, ಮಹಾವೀರ ವೃತ್ತ, ಜಯಚಾಮರಾಜೇಂದ್ರ ವೃತ್ತ, ಆರ್ಪಿ ರಸ್ತೆ, ಕೆಆರ್ ರಸ್ತೆಯಲ್ಲಿ ಸಾಗಿ ರಾಘವೇಂದ್ರ ದೇವಾಲಯದಲ್ಲಿ ಮೆರವಣಿಗೆ ಸಮಾಪ್ತಿಗೊಳ್ಳುವುದು ಎಂದು ಹೇಳಿದರು. ಹಳ್ಳಿಕಾರ್ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷ ರವಿ ಪಾಟೀಲ್ ಮಾತನಾಡಿ, ಮೆರವಣಿಗೆಯಲ್ಲಿ 25 ಎತ್ತಿನ ಗಾಡಿಗಳಲ್ಲಿ ದೇಸಿ ರಾಸುಗಳು ಹಾಗೂ 20ಕ್ಕೂ ಹೆಚ್ಚು ಹಳ್ಳಿಕಾರ್ ರಾಸುಗಳು ಪಾಲ್ಗೊಳ್ಳಲಿದ್ದು, ಜಿಲ್ಲೆಯ ಯುವಕರು ಹಾಗೂ ರೈತರು ಮೆರವಣಿಗೆಯಲ್ಲಿ ಭಾಗವಹಿಸಿ ಯಶಸ್ಸಿಗೆ ಕೈಜೋಡಿಸುವಂತೆ ಮನವಿ ಮಾಡಿದರು. ನಂದಿ ರಥಯಾತ್ರೆಯ ಮೂಲಕ ದೇಸಿ ತಳಿಗಳನ್ನು ಉಳಿಸಿಕೊಳ್ಳುವುದರ ಜೊತೆಗೆ ವಿವಿಧ ಪ್ರಾಂತ್ಯಗಳ ದೇಸಿ ತಳಿಗಳ ಗಂಡು ರಾಸುಗಳನ್ನು ರಕ್ಷಿಸಿ ಅವುಗಳ ಮೂತ್ರ ಹಾಗೂ ಸಗಣಿಯ ಮೂಲಕ ಉತ್ಪನ್ನಗಳನ್ನು ತಯಾರಿಸಿ ಲಾಭದಾಯಕ ಮಾರ್ಗವನ್ನು ಕಂಡುಕೊಳ್ಳುವ ಬಗ್ಗೆ ಜಾಗೃತಿ ಮೂಡಿಸಲಾಗುವುದು ಎಂದು ಹೇಳಿದರು. ಗೋಷ್ಠಿಯಲ್ಲಿ ಸೋಮಶೇಖರ್, ಮಂಜೇಗೌಡ, ರಾಮಕೃಷ್ಣ ಇದ್ದರು. ವರದಿ ಗಿರೀಶ್, NKS TV4 ಮಂಡ್ಯ. ವಾದ್ಯದೊಡನೆ, ನಗಾರಿ ವಾದ್ಯದೊಡನೆ, ಎತ್ತಿನ ಗಾಡಿಗಳೊಡನೆ ಮತ್ತು ಹಳ್ಳಿಕಾರ್ ರಾಸುಗಳೊಡನೆ ಈ ಒಂದು ಮೆರವಣಿಗೆ ನಂದಿ ರಥದೊಡನೆ ಈ ಮೆರವಣಿಗೆ ಹೊಸಹಳ್ಳಿ ಸರ್ಕಲ್ನಿಂದ ಪ್ರಾರಂಭವಾಗಿ ವಿವಿ ರಸ್ತೆ, ಮಹಾವೀರ ವೃತ್ತ, ಮೈಸೂರು ರಸ್ತೆ, ಸಂಧ್ಯಾ ವೃತ್ತ, ಅಲ್ಲಿಂದ ಆರ್ಪಿ ರಸ್ತೆ, DDP ಸರ್ಕಲ್ ಎರಡು ತಿಳ್ಕೊಂಡು KR ರಸ್ತೆ ಮುಖಾಂತರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಸಭಾ ಕಾರ್ಯಕ್ರಮ ಏರ್ಪಡಿಸಲಾಗ್ತಾ ಇದೆ. ಉದ್ದೇಶ ಏನಂದರೆ, ಮಣ್ಣು ಹೇಳ್ತಾ ಇದ್ದಾರೆ, ಮುಖ್ಯಮಂತ್ರಿಗಳೇ ನಮ್ಮ ಜಿಲ್ಲೆಯವರು ಹೇಳ್ತಾ ಇದ್ದ ನಾವು ನೋಡಿದ್ದೇವೆ. ಮಣ್ಣಿನಲ್ಲಿ ಎಷ್ಟು ಮಟ್ಟಿಗೆ ಇಂಗಾಲ ಇದೆ, ಮಣ್ಣು ಎಷ್ಟು ಜರ್ಜರಿತವಾಗಿದೆ, ಮಣ್ಣು ಎಷ್ಟು ಮಟ್ಟಿಗೆ ನಿಷ್ಫಲ ಇದೆ. ಈ ನಿಟ್ಟಿನಲ್ಲಿ ಹೆಚ್ಚಿನ ಪ್ರಚಾರ ಆಗುತ್ತೆ. ಯಾಕೆಂದರೆ ಮಣ್ಣು ಇದು ಭೂಮಿ ನಮ್ಮದಲ್ಲ, ನಾವು ಇಲ್ಲಿ ಕೇವಲ ಕಸ್ಟೋಡಿಯನ್ಸ್, ನಾವು ಇಲ್ಲಿ ಕಾಪಾಡೋಕ್ಕೆ ಮಾತ್ರ ಇರೋದು. ನಾವು ಖಂಡಿತ ಓನರ್ ಅಲ್ಲ, ಇದು ಓನರು ಮುಂದಿನ ಜನಾಂಗ. ಅದಕ್ಕೆ ಆರೋಗ್ಯವಂತ ಭೂಮಿಯನ್ನು ಹಸ್ತಾಂತರ ಮಾಡಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆ ದೃಷ್ಟಿಯಿಂದ ಮಣ್ಣಿನ, ಈಗ ನಮ್ಮ ಸದ್ಗುರು ಹೇಳ್ತಾ ಇದ್ರು, ನಾವು ಸತ್ತರೆ ಮಣ್ಣಿಗೆ, ಮಣ್ಣು ಸತ್ತರೆ ಎಲ್ಲಿಗೆ ಅಂತ. ಮಣ್ಣು ಸಜೀವ ಆಗಬೇಕು ಅಂತ. ಸಜೀವ ಅಂದರೆ ಏನು? ಮಣ್ಣಿನಲ್ಲಿ ಎರೆಹುಳುಗಳಿರಬೇಕು, ಜೀವಾಣು ಸೂಕ್ಷ್ಮಾಣುಗಳಿರಬೇಕು, ಮಣ್ಣಿನ ಜೀವಗಳಿರಬೇಕು, ಗೆದ್ದಿರಬೇಕು, ಮತ್ತು ಈ ಹಾವು, ಹಲ್ಲಿ, ಕಪ್ಪೆ ಎಲ್ಲ ಜೀವವೈದ್ಯ ಇರಬೇಕು. ಆ ಜೀವವೈದ್ಯ ಇದ್ದಷ್ಟೇ ಮನುಷ್ಯನ